ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ಸ್ಪೆಷಲ್ ಏನಪ್ಪ ಅಂತಂದರೆ ರವೆ ರೊಟ್ಟಿ. ನಿನ್ನೆ ಸ್ವಲ್ಪ ಅನ್ನ ಎಲ್ಲ ಮುಕ್ಕೊಂಬಿಟ್ಟಿತ್ತು. ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಅನ್ನನ ರುಬ್ಕೊಂಡು ಅದಕ್ಕೆ ಚಿರೋಟಿ ರವೆ ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಒಂದು ಫೈನ್ ರೊಟ್ಟಿ ಮಾಡೋಣ ಅಂತಂದ್ಬಿಟ್ಟು ಇವತ್ತಿನ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ತುರಿಯೋದು ಮರ್ತ್ಬಿಟ್ಟಿದ್ದೆ, ಸ್ವಲ್ಪ ಕ್ಯಾರೆಟ್ ತುರ್ಕೊತಾ ಇದ್ದೀನಿ. ನೋಡಿ, ಅನ್ನ ರುಬ್ಕೊಂಡಿದ್ದೆ, ಇದನ್ನು ಹಾಕ್ತಾಯಿದ್ದೀನಿ. ಹಿಂಗೆ ವೇಸ್ಟ್ ಮಾಡಿದೆ. ನೀವು ಮಾಡ್ಕೊಬೋದು ಈ ಥರ ರೊಟ್ಟಿನ, ಸ್ಮೂತಾಗಿ ಬರುತ್ತೆ. ಮತ್ತು ನಾನು ಇವತ್ತು ಏನು ವಿಷಯ ಮಾತಾಡ್ತೀನಿ ಅಂತಂದರೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು 4 ಮಂತ್ಸ್ ಹತ್ತತ್ರ ಆಗ್ತಾಯಿದೆ. ಆದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚೆನ್ನಾಗೇ ವ್ಯೂಸ್ ಬರ್ತಾಯಿತ್ತು. ಇವಾಗ ಏನಾಗಿದೆ ಅಂದರೆ ತುಂಬ ಕಡಿಮೆ ಬರ್ತಿದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನನಗೂ ಫೇಸ್ಬುಕ್ಕಲ್ಲಿ ಸ್ಟೋರಿ ಹಾಕ್ತೀನಿ, ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಆದ್ರೂ ದಿನದಲ್ಲಿ 30 ವ್ಯೂಸ್ ಬರುತ್ತೆ. ನಂಬೋಕ್ಕೆ ಅಸಾಧ್ಯ. ಯಾಕೆಂದರೆ ನನ್ನ ಹಸ್ಬೆಂಡು ಹೊರಗಡೆ ಕೆಲಸ ಮಾಡೋದ್ರಿಂದ ಬ್ಯಾಂಕಲ್ಲಿ ಅವ್ರಿಗೆ ತುಂಬ ಜನ ಕಾಂಟ್ಯಾಕ್ಟ್ಸ್ ಇದ್ದಾರೆ. 1000 ಜನನಾರು ಕಾಂಟ್ಯಾಕ್ಟ್ಸ್ ಇದ್ದಾರೆ. ನನಗೂ ಏನಿಲ್ಲ ಅಂದರೂ ಫೇಸ್ಬುಕ್ಕಲ್ಲಿ ಒಂದು 140, ಇನ್ಸ್ಟಾಗ್ರಾಮಲ್ಲಿ 150, ವಾಟ್ಸಪ್ ಸ್ಟೇಟಸ್ಸು ಎಲ್ಲ ಸೇರಿದ್ರೂ ನನಗೆ ತುಂಬ ಜನ ಇದ್ದಾರೆ. ಆದರೆ ಏನಕ್ಕೆ ಬರ್ತಿದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಈಗ ನಮಗೇನಪ್ಪ ಅಂತಂದರೆ, ನಾವೇನೋ ಒಂದು ಕಷ್ಟಪಟ್ಟು ಕೆಲಸ ಮಾಡಿದಾಗ ಅದರ ಪ್ರತಿಫಲ ಸಿಕ್ಕಿದ್ರೆ ನಮಗೂ ಖುಷಿ ಆಗುತ್ತೆ. ಬಟ್ ಏನೇನೋ ಇವಾಗಿನ ಕಾಲದಲ್ಲಿ ಹೇಗೆ ಅಂದರೆ, ಟೆಕ್ನಾಲಜಿ ಮುಂದುವರಿದಷ್ಟು ಡಿಸ್ಅಡ್ವಾಂಟೇಜಸ್ಸೇ ಜಾಸ್ತಿ. ದೇಶನೇ ದ್ರೋಹ ಮಾಡೋರು ನಮ್ಮಂಥ ಸಣ್ಣ ಫ್ಯಾಮಿಲಿಯವ್ರನ್ನ ಬಿಟ್ಬಿಡ್ತಾರ. ಇರಲಿ ಬಿಡಿ, ಏನೋ ಒಂದು ಕೆಲಸ ಮಾಡುವಾಗ ಕಾಲು ಎಳೆಯೋರು ಇದ್ದೇ ಇರ್ತಾರೆ. ಅದನ್ನೆಲ್ಲ ಹಿಮ್ಮೆಟ್ಕೊಂಡು ಹೋಗಬೇಕು. ಯಾರೇ ಮೋಸ ಮಾಡಿದ್ರೂ ದೇವರು ಅಂತ ಒಬ್ಬ ಮೇಲೆ ಕೂತಿರ್ತಾನೆ. ಅವನ ಕಣ್ಣಿಗಂತೂ ಮೋಸ ಮಾಡೋಕ್ಕಾಗಲ್ಲ. ಇವತ್ತು ನಾವು ಕೆಳಗಿರ್ಬೋದು, ಆದರೆ ಒಂದಲ್ಲ ಒಂದಿನ ನಾವು ಮೇಲೆ ಬರ್ತೀವಿ ಅನ್ನೋ ಒಂದು ಹೋಪ್ ಇಟ್ಕೊಂಡು ನಾವು ಮಾಡ್ತಾಯಿರೋ ಕೆಲಸನ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೈಯಲ್ಲಿ ಆಗಿರ್ತಕ್ಕಂಥದ್ದನ್ನು ನಾವೇನಾದ್ರು ಮಾಡ್ಬೋದು. ಬಟ್ ನಮ್ಮ ಕಣ್ಣು ಕಾಣದೆ ಮಾಡೋ ಅಂಥದ್ದಕ್ಕೆ ನಾವೇನೂ ಮಾಡೋಕ್ಕಾಗಲ್ಲ. ನೋಡಿ, ಈಗ ಆಯಿತು. ಈಗ ಇದಕ್ಕೆ ಸ್ವಲ್ಪ ರವೆ ಹಾಕ್ಕೊಳ್ತೀನಿ. ಇವಾಗ ನಾನು ನಂದು ವಾಟ್ಸಪ್ದು ಮತ್ತು ಇದ್ರದ್ದು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ದು ಎಲ್ಲ ಡೀಟೇಲ್ಸನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ವೀಡಿಯೋಸ್ಗೆಲ್ಲ ಯಾವ ರೀತಿ ವ್ಯೂಸ್ ಬರ್ತಿದೆ, ತುಂಬ ಏನಕ್ಕೆ ಕಡಿಮೆ ಆಗಿದೆ, ಅದ್ರ ಬಗ್ಗೆ ಎಲ್ಲ ನಾನು ಹಾಕಿದ್ದೀನಿ. ಕೆಲವೊಂದು ಸಲ ಯೂಟ್ಯೂಬಲ್ಲೂ ತಪ್ಪೇ ತೋರಿಸುತ್ತೆ. ನಾವು ಯಾವುದನ್ನು ಹೇಳಬೇಕು ಅಂತಲೇ ಗೊತ್ತಿಲ್ಲ. ಎಕ್ಸಾಂಪಲು, ನನ್ನ ಮಗಂದು ಎಂಗೇಜ್ಮೆಂಟ್ ವಿಡಿಯೋ ಹಾಕಿದ್ದೆ, ಅದು ಇದ್ದಿದ್ದಂಗೆ ತಪ್ಪು ತೋರಿಸ್ತಿದೆ. ನೋಡಿದ್ರೆ ಒಂದು 20ನೇ ತಾರೀಕಿಂದ 22ನೇ ತಾರೀಕುವರೆಗೆ ಏನೋ ಪ್ರಾಬ್ಲಮ್ ಇದೆ ವ್ಯೂಸಲ್ಲಿ ಅಂತ ತೋರಿಸುತ್ತೆ. ಆ 2 ದಿನದ ವ್ಯೂಸು ನಾವೆಲ್ಲಿ ಯಾರನ್ನು ಕೇಳೋಣ? ನನಗಂತೂ ಗೊತ್ತಿಲ್ಲ. ಒಟ್ಟು ನಾವು ಕೆಲಸ ಹಿಡಿದ ಮೇಲೆ ಮಾಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಅಲ್ವಾ. ದೇವ್ರಿದ್ದಾನೆ, ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ ಅಂತ ಮಾಡ್ಕೊಂಡು ಹೋಗ್ತೀವಿ. ಅದು ಯಾರೋ ಆ ಥರ ಮಾಡ್ತಾರೋ ಅವ್ರಿಗೇನು ದೇವ್ರು ಬಿಟ್ಬಿಡ್ತಾನೆ? ಸರ್ವನಾಶ ಆಗೋಗ್ತಾರೆ ಅವರು. ಒಬ್ಬರ ನೆಮ್ಮದಿ ಕಿತ್ಕೊಂಡು ಒಬ್ಬರ ಮನೆ ಹಾಳು ಮಾಡಿ ಒಬ್ಬರ ಮನೆ ಕತ್ಲೆ ಮಾಡಿದವರು ಜೀವನದಲ್ಲಿ ಚರಿತ್ರೆಲೇ ಇಲ್ಲ ಅವ್ರು ಉದ್ಧಾರ ಆಗಿರೋದು. ನೋಡೋಣ, ಇವತ್ತೊಂದು ದಿನ ಅವ್ರ ಟೈಮ್ ಚೆನ್ನಾಗಿರ್ಬೋದು, ನಮ್ಮ ಟೈಮ್ ಕೆಟ್ಟದಾಗಿರ್ಬೋದು. ಏನೂ ಮಾಡೋಕ್ಕಾಗಲ್ಲ. ನೋಡಿ, ಈಗ ಹಿಟ್ಟಾಯಿತು. ರೊಟ್ಟಿ ತಟ್ಬಿಟ್ಟು ತೋರಿಸ್ತೀನಿ ನಾನು. ನೋಡಿ, ಇವಾಗ ಹಿಟ್ಟು ಕಲಸಿ ರೆಡಿ ಮಾಡಿದ್ದೀನಿ. ಈಗ ಇದಕ್ಕೆ ನಾನು ಕಡಲೆಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಕಡಲೆಕಾಯಿ ಚಟ್ನಿ ರೆಡಿ ಆಯಿತು. ಇವಾಗ ರೊಟ್ಟಿ ಮಾಡ್ಕೊಳ್ತೀನಿ. ನಮ್ಮ ಮನೆಯವ್ರು ಸ್ನಾನ ಮಾಡ್ಕೊಂಬರೋ ಅಷ್ಟರಲ್ಲಿ ರೊಟ್ಟಿ ಪ್ರಿಪೇರ್ ಮಾಡ್ತೀನಿ. ನೋಡಿ ಎಷ್ಟು ತೆಳುವಾಗಿ ಬರುತ್ತೆ ಅಂತ ರೊಟ್ಟಿ.
ತಟ್ಟೋವರೆಗೆ ನಾನು ರೊಟ್ಟಿ ತಟ್ಟೋವರೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಇವಾಗ ರೊಟ್ಟಿ ತಡ್ತೀನಿ, ತೆಳ್ಳಗೆ ಬರುತ್ತೆ. ಯಾವುದನ್ನು ವೇಸ್ಟ್ ಮಾಡಬಾರ್ದು. ಇವಾಗೆಲ್ಲ ಏನಾಗಿದೆ ಅಂದರೆ ರೇಟ್ಗಳು ತುಂಬ ಜಾಸ್ತಿ ಆಗಿಬಿಟ್ಟಿರೋದ್ರಿಂದ ಜೀವನ ಮಾಡಿ ಮಿಡಲ್ ಕ್ಲಾಸ್ ಪೀಪಲ್ಲು ಜೀವನ ಮಾಡೋದು ತುಂಬ ಕಷ್ಟ. ಎಲ್ಲದಕ್ಕೂ ರೇಟು. ತರಕಾರಿ ಇವತ್ತಿದ್ದಿದ್ದ ರೇಟು ನಾಳೆಗೆ 2 ರೂಪಾಯಿ ಜಾಸ್ತಿ ಆಗಿರುತ್ತೆ, 5 ರೂಪಾಯಿ ಜಾಸ್ತಿ ಆಗಿರುತ್ತೆ. ಸಂಬಳ ಮಾತ್ರ ಜಾಸ್ತಿ ಆಗಲ್ಲ. ನೋಡಿ ಈಗ ರೊಟ್ಟಿ ಬೇಯಕ್ಕೆ ಹಾಕಿದ್ದೀನಿ. ಈ ಹೋಲ್ಗಳಿಗೆ ಎಣ್ಣೆ ಹಾಕಿದ್ರೆ ತುಂಬ ರೆಡ್ಗೆ ಬರುತ್ತೆ ರೊಟ್ಟಿ. ಇವಾಗ ನಾನು ನನ್ನ ಹಸ್ಬೆಂಡ್ಗೆ ಕೊಟ್ಟಿದ್ದೀನಿ ನೋಡಿ ಫೈನ್ ರೊಟ್ಟಿ ಮತ್ತು ಕಡಲೆಕಾಯಿ ಚಟ್ನಿ. ಹೇಗಿದೆ ಅಂತ ಕೇಳ್ತೀನಿ. ಹೇಗಿದೆಯಪ್ಪ ತಿಂಡಿ? ಸೂಪರಾಗಿದೆಯಾ? ಯೂಶ್ವಲಿ ರೊಟ್ಟಿಗೆ ಚಟ್ನಿನೇ ಚೆನ್ನಾಗಿರುತ್ತೆ. ಇವತ್ತು ಕಾಯಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕಡಲೆಕಾಯಿ ಚಟ್ನಿ ಆಡಿಸಿದ್ದೀನಿ. ಜಾಸ್ತಿ ಕಡಲೆಕಾಯಿ ಚಟ್ನಿ ಆಡಿಸಲ್ಲ, ರೇರು ನಾವು. ಕಡಲೆಕಾಯಿ ಚಟ್ನಿ ಟೇಸ್ಟ್ ಚೆನ್ನಾಗಿದೆಯಾ? ಚೆನ್ನಾಗಿದೆಯಂತೆ ನೋಡಿ. ಇನ್ನೂ ನನ್ನ ಮಗ ಬಂದಿಲ್ಲ ಜಿಮ್ಮಿಂದ, ಬಂದ ಮೇಲೆ ಅವನಿಗೂ ತಿಂಡಿ ಕೊಡಬೇಕು. ನೋಡಿ ಇವಾಗ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ರೊಟ್ಟಿ ಎಲ್ಲ ಬೇಯಿಸಿಟ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ನನ್ನ ಮಗ ಇನ್ನೂ ಬಂದಿಲ್ಲ. ಇವಾಗ ಅವ್ನು ಬರೋವರೆಗೆ ಕಾಯೋಕ್ಕಾಗಲ್ಲ ಅಂದ್ಬಿಟ್ಟು ಬೇಯಿಸಿಟ್ಬಿಟ್ಟೆ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ವ್ಲಾಗು. ಥ್ಯಾಂಕ್ಸ್ ಫಾರ್ ವಾಚಿಂಗ್.